KA ಶಾಕ್ ಟು ಆಲ್ ದ ಡಿಪ್ಲೊಮೋ DCT ಸ್ಟೂಡೆಂಟ್ಸ್. ನಮ್ಮ ಡಿಪ್ಲೊಮೋ ಇದೆ ಕರ್ಮ ರೀ. ಶಾಕ್ ಮೇಲೆ ಶಾಕ್ ತಗೊಂತಾನೆ ಇರಬೇಕು, ಡಿಲೇ ಆಗ್ತಾನೆ ಇರುತ್ತೆ. ರಿಸಲ್ಟ್ ಬರ್ಬೇಕಾಯ್ತು, ಡಿಲೇ ಆಯ್ತು. ಇವಾಗ ಇಮ್ಮಿಡಿಯೇಟ್ಲಿ ಶಾಕ್ ಕೊಟ್ಟಿದ್ದಾರೆ. ನೆನ್ನೆ ರಿಸಲ್ಟ್ಸ್ ಬಂತು, ಇನ್ನ ರಿಸಲ್ಟ್ಸ್ ಎಂಜಾಯ್ ಮಾಡಕ್ ಆಪ್ಷನ್ಸ್ ಇಲ್ಲ. ಕೆಲವರು ತುಂಬಾ ಜನ ಪ್ರಾಬ್ಲಮ್ ಆಗ್ತಾ ಇದೆ ಅಂತದ್ರಲ್ಲಿ ಆಗ್ಲೇ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. DCT ಫಸ್ಟ್ ರೌಂಡ್ ಶೆಡ್ಯೂಲ್ ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇದನ್ನ ಹೇಳ್ತಾ ಇರೋದು KE ಅವರು ಯಾವ ತರ ಆಟ ಆಡ್ತಾರೆ ಅಂದ್ಬಿಟ್ಟು. ಫಸ್ಟ್ ರೌಂಡ್ ಶೆಡ್ಯೂಲ್ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ, ನಿಮ್ಮ ರಿಸಲ್ಟ್ಸ್ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ. ಬಟ್ ತುಂಬಾ ಜನಕ್ಕೆ ಇನ್ನ ರಿಸಲ್ಟ್ಸ್ ಬಂದಿಲ್ಲ. ನಾನು ತುಂಬಾ ದಿನ ಹಿಂದೆನೆ ಒಂದು ಕೌನ್ಸಿಲಿಂಗ್ ರೌಂಡ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಡ್ರಾಫ್ಟ್ ಸೀಟ್ ಪ್ಯಾಟಿಸ್ ಅಂದ್ರೆ ಏನು, ಫಸ್ಟ್ ರೌಂಡ್ ಯಾವ ತರ ಬರುತ್ತೆ, ಚಾಯ್ಸ್ ಎಂಟ್ರಿ ಏನು. ಚಾಯ್ಸ್ ಎಂಟ್ರಿ ಬಗ್ಗೆ ಬರಲಿಲ್ಲ, ಒಂದು ಓವರ್ ಆಲ್ ವ್ಯೂ ಹೇಳಿದ್ದೆ. ನೋಡ್ಲಿಲ್ಲ ಡೀಟೇಲ್ ಆಗಿ ವಿಡಿಯೋ ನೋಡಿ, ಇವಾಗ ಹೇಳ್ತೀನಿ ನಿಮ್ಗೆ. ಸೊ ಪರ್ಟಿಕ್ಯುಲರ್ಲಿ ಇವಾಗ ಏನ್ ಹೇಳ್ತಾರೆ ಸ್ವಲ್ಪ ನಂಗೆ ಗಮನಕ್ಕೆ ಬರ್ತಾ ಇರೋದು ಅಂದ್ರೆ, ಇದು ಓನ್ಲಿ ಫಾರ್ ವರ್ಕಿಂಗ್ ಪ್ರೊಫೆಷನಲ್ ಅಂತ ಹೇಳ್ತಾ ಇದ್ದಾರೆ. ಅದು ಆ ತರ ಅಲ್ಲ, ಇಬ್ಬರಿಗೂ ಇದೆ ನೋಡಿ. 26ನೇ ಸಾವಿರ ಡಿಪ್ಲೊಮಾ ಪದವೀರ ಅಭ್ಯರ್ಥಿಗಳು ಅಂದ್ರೆ ರೆಗ್ಯುಲರ್ ಸ್ಟೂಡೆಂಟ್ಸ್. ಸೊ ಇದು ರೆಗ್ಯುಲರ್ ಸ್ಟೂಡೆಂಟ್ಸ್. ಇವರು ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ಮತ್ತೆ ವರ್ಕಿಂಗ್ ಪ್ರೊಫೆಷನಲ್ಸ್ ಇಬ್ಬರಿಗೂ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಲ್ಯಾಟರಲ್ ಎಂಟ್ರಿ ಮೂಲಕ 2ನೇ ವರ್ಷದ ಅಥವಾ 3ನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಮೊದಲ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ. ಅಂದ್ರೆ ರೆಗ್ಯುಲರ್ ಸ್ಟೂಡೆಂಟ್ಸ್ಗೂ ವರ್ಕಿಂಗ್ ಪ್ರೊಫೆಷನಲ್ಸ್ಗೂ ಇಬ್ಬರಿಗೂ ಇದೆ. ಓಕೆ, ಇದೇ ಶಾಕ್ ಕೊಡ್ತಾ ಇರೋದು ನೋಡಿ. ಅದು ನೋಡಿ, ಇಲ್ಲಿ 16ನೇ ತಾರೀಕು ಆಗಿರೋದು, ಇವತ್ತು ನೋಡಿದ್ರೆ 18ನೇ ತಾರೀಕು ಆದ್ರೂ ನೋಟಿಫಿಕೇಶನ್ ಬಿಟ್ಟಿಲ್ಲ. ಇಮಿಡಿಯೇಟ್ಲಿ ಬಿಟ್ಟು ಏನ್ ಯಾವಾಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಒಂದು ಶೆಡ್ಯೂಲ್ ಬಿಟ್ಟಿದ್ದಾರೆ, ಇನ್ನ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ. DVS ಬಗ್ಗೆ ಒಂದು ಆಪ್ಷನ್ ಎಂಟ್ರಿ ಒಂದು ಇದಳಿದ್ದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಆನ್ಲೈನ್ ಅಲ್ಲಿ ಬಿಡ್ತಾರೆ. ತುಂಬಾ ಜನಕ್ಕಿಂತ ರಿಸಲ್ಟ್ಸ್ ಬಂದಿಲ್ಲ, ಅದೇ ಗೊಂದಲ ಇದೆ. ಓಕೆ, ಅಂಡ್ ರಿಸಲ್ಟ್ಸ್ ಬರೋದಾದ್ರೆ ಐ ಆಮ್ ವೆರಿ ಹ್ಯಾಪಿ ಟು ಅನೌನ್ಸ್ ND Academy again topped the state first rank. Tejas BL from GPT Tumkur secured first rank in DCT 2026. ಸೊ ಅದಕ್ಕೂ ಸ್ವಲ್ಪ ಕಮೆಂಟ್ಸ್ ಬರ್ತಾ ಇದೆ. ಸೊ ನೋಡೋಣ, ಯಾವಾಗ್ಲೂ ಒಂದು ರಿಸಲ್ಟ್ ಬಂದಾಗ ಒಂದು ಹುಡುಗರ ಪರ ಇರಬೇಕು. ಏನೋ ಸ್ಮಾಲ್ ಇದಾಗಿರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಅವ್ರ ಕನ್ಸಿಡರೇಷನ್ ಇದ್ದಾಗ ಪರ್ಟಿಕ್ಯುಲರ್ಲಿ ಒಂದಂತ ಅರ್ಥ ಮಾಡ್ಕೊಳ್ಳಿ. ನಾನು ತೇಜಸ್ಗೂ ಹೇಳ್ತಾ ಇದ್ದೀನಿ, ಅವ್ನಿಗೆ ಆಲ್ರೆಡಿ ತುಂಬಾ ಹೇಳಿದೀನಿ ನಾನು. ಅವನಿಗೂ ಹೇಳ್ತಾ ಇದ್ದೀನಿ, ಟಾಪ್ ಅಲ್ಲಿ ಬರೋ ರ್ಯಾಂಕಿಂಗ್ಸ್ ಏನಿದೆ, ಒಂದಲ್ಲ, ಎರಡಲ್ಲ, ಮೂರಲ್ಲ, ಸುಮಾರು ಸಲ ಚೆಕ್ ಮಾಡ್ತಾರೆ. ಯಾಕಂದ್ರೆ ಇದೇ ಕಾನ್ಫಿಡೆನ್ಸ್ ಇದ್ದ ಅದು ಸ್ಕ್ಯಾನಿಂಗ್ ಆಗೋದು ಮಿಷಿನ್ ಹೊರತು ಮನುಷ್ಯ ಮಾಡೋದಲ್ಲ. ಅವ್ರಿಗೆ ND Academy ಸ್ಟೂಡೆಂಟ್ ಆಗ್ಲಿ, ಬೇರೆ ಅಕಾಡೆಮಿ ಸ್ಟೂಡೆಂಟ್ ಆಗ್ಲಿ, ಅಥವಾ ಬೇರೆ ಯಾವ್ದೋ ಕಾಲೇಜ್ ಸ್ಟೂಡೆಂಟ್ ಆಗ್ಲಿ, ಆ ತರ ಅಲ್ಲ. ಇಟ್ಸ್ ಎ ಸ್ಟೂಡೆಂಟ್ ಅಷ್ಟೇ ತಗೊಳೋದು. ಓಕೆ, ಸೊ ಸಣ್ಣ ಪುಟ್ಟ ಇದಿರುತ್ತೆ, ಸ್ಟೂಡೆಂಟ್ ಫೇವರ್ ಮಾಡಿರ್ತಾರೆ, ಅದಕ್ಕೇನೋ ದೊಡ್ಡ ಇಶ್ಯೂ ಮಾಡೋದು ಬೇಡ. ಓಕೆ, ಎಂಜಾಯ್ ದ ರಿಸಲ್ಟ್ಸ್. ಅವ್ರಿಗೂ ಹೇಳ್ತಾ ಇದೀನಿ, ಥ್ರೂ ಆನ್ಲೈನ್ ವಿಡಿಯೋ ಹೇಳ್ತಾ ಇದೀನಿ. ವರಿ ಮಾಡ್ಕೊಬೇಡ ಚಿನ್ನ, ನಿನ್ ರಿಸಲ್ಟ್ ನಿನ್ಗಿರುತ್ತೆ, ಎಲ್ಲೂ ಹೋಗಲ್ಲ, ತಲೆ ಕೆಡಿಸ್ಕೊಂಬೇಡ, ನಾನ್ ಧೈರ್ಯ ಕೊಡ್ತಾ ಇದೀನಿ. ಓಕೆ, ಅಂಡ್ ಅದೇ ತರ ನಿಮ್ಮ ಜೂನಿಯರ್ಸ್ ಯಾರು ನೋಡ್ತಾ ಇದ್ದೀರಾ, ರೆಫರ್ ಮಾಡಿ. DC 27ಗೆ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಲಾಂಗ್ ಟರ್ಮ್ ಬ್ಯಾಚ್ ಇದೆ, ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ನೋಡಿ, ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ, ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ. ಸೊ ಎನ್ರೋಲ್ ಮಾಡಕ್ ಕಾಂಟ್ಯಾಕ್ಟ್ ಮಾಡಿ, ರೆಫರ್ ಮಾಡಿ ND Academyನ. ಓಕೆ, ಸಪೋರ್ಟ್ ಮಾಡ್ತಾರೆ ಇದೇ ತರ. ಆಮೇಲೆ ಆಪ್ಷನ್ ಎಂಟ್ರಿ PDF ಬೇಕು ಅಂದ್ರೆ ಪಿಂಗ್ ಮಾಡಿ. ಇಮಿಡಿಯೇಟ್ಲಿ ಹೇಳ್ತಾ ಇದೆ, ತುಂಬಾ ಜನ ತಗೊಂತಿಲ್ಲ, ಇವಾಗ ಬಿಸಿ ಮಾಡ್ತಾ ಇದೆ. ಸೊ ಇಂಟ್ರೆಸ್ಟ್ ಇದ್ದವರು ಪಿಂಗ್ ಮಾಡಿ, ಪ್ರೊವೈಡ್ ಮಾಡ್ತೀನಿ. ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದಕ್ಕೆ ಅದು ಒಂದು ಆಪ್ಷನ್, ಫಸ್ಟ್ ರೌಂಡ್ ಆಪ್ಷನ್ ಒಂದು ಶೆಡ್ಯೂಲ್ ಬಿಡ್ತಾರೆ ಅಂತ ಹೇಳಿದ್ರೆ ಶೆಡ್ಯೂಲ್ ಬಿಟ್ಟಿದ್ದಾರೆ. ಒಂದು 10 ಪಾಯಿಂಟ್ಸ್ ಇದೆ, ಡೀಟೇಲ್ ಆಗಿ 1 by 1 ಹೇಳ್ತಾ ಹೋಗ್ತೀನಿ. ಎಲ್ಲ ಹರಿಬರಿಯಲ್ಲಿ ಹೇಳೋದು ಬೇಡ, ಸ್ವಲ್ಪ ಲೆಂತಿ ಬರುತ್ತೆ ವಿಡಿಯೋ, ಇದೇನು ಪ್ರಮೋಷನ್ ಜಾಸ್ತಿ ಕೊಡಲ್ಲ. ಡೀಟೇಲ್ ಆಗಿ ಹೇಳ್ತೀನಿ, ನೋಡ್ಕೊಂಡು ಹೋಗಿದ್ದ. ಫಸ್ಟ್ ಥಿಂಗ್, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಬೇಕು. ಇವಾಗ ಆಲ್ರೆಡಿ ಹೇಳಿದ್ದೆ ನಿಮಗೆ, ರಿಸಲ್ಟ್ಸ್ ಬಂದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ ಅಂತ. ಸೊ ಆಫ್ಲೈನ್ ಇತ್ತು, ಆಫ್ಲೈನ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದೆ, ಆನ್ಲೈನ್ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇನ್ನ ಆನ್ಲೈನ್ ವೆರಿಫಿಕೇಶನ್ ಡೌನ್ಲೋಡ್ DVS ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗಿಲ್ಲ. ಅದು ಲಿಂಕ್ ಬಿಡ್ತಾರೆ ಅಂತ ಹೇಳಿದ್ರೆ ಯಾವತ್ತಿಂದ್ರೆ 18/7 ಅಂದ್ರೆ ಇವತ್ತೇ 18th ಬೆಳಗ್ಗೆ ಬಿಡ್ಬೇಕಾಗಿತ್ತು, ನಾವು ಬಿಟ್ಟಿಲ್ಲ. ಸೊ ಬಿಡ್ತಾರೆ. KE ಅವ್ರು ಇದೇ ತರ ಫುಟ್ಬಾಲ್ ತರ ಆಡ್ತಾ ಇರ್ತಾರೆ, ಅವ್ರು ಒದಿತಾ ಇರ್ತಾರೆ, ನಾವು ಒದಿಸ್ಕೊಬೇಕು ಅಷ್ಟೇ, ಇನ್ನೂ ಇಲ್ಲ. ಸೊ ಫಸ್ಟ್ ಇವಾಗ ಥಿಂಗ್ ಏನು ಅಂದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಬೇಕು. ಬರೋ ಕ್ವಶನ್ಸ್ ಏನು ಅಂತಂದ್ರೆ, ಸೊ ನಂಗೆ ಪೆಂಡಿಂಗ್ ಅಂತ ಬರ್ತಾ ಇದೆ, ಸ್ಟಾಟ್ಸ್ ವೆರಿಫೈಡ್ ಅಂತ ಬರ್ತಾ ಇದೆ, ಬರೀ ಪೆಂಡಿಂಗ್ ಅಂತ ಬರ್ತಾ ಇದೆ. ಹೆಂಗ್ ಸರ್ ಮಾಡೋದು, ನನ್ಗೆ ಹೆಂಗ್ ಡೌನ್ಲೋಡ್ ಆಗುತ್ತೆ, ನಾನು KE ಹೋಗ್ಬೇಕಾ, ಇವಾಗ ಅವ್ರ ನನ್ಗೆ ಆಗುತ್ತಾ, ಇವೆಲ್ಲ ಸುಮಾರು ಡೌಟ್ಸ್ ಇರುತ್ತೆ. ಅದಕ್ಕೆಲ್ಲಾರು ಕ್ಲಾರಿಫಿಕೇಶನ್ KE ಅವರೇ ಕೊಡಬೇಕು. ಐ ಥಿಂಕ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಅಂತಂದ್ರೆ ಕ್ಲಾಸ್ AR ಕ್ಲೈಮ್ ಮಾಡಿದೀರಾ, ನಿಮ್ದೆಲ್ಲ ಬರುತ್ತೆ. ಆಮೇಲೆ ನಾನು ಹೇಳ್ತಾ ಇರೋದು, ಕನ್ನಡ ಮೀಡಿಯಂ ಯಾರು ಬರುತ್ತೆ, ರೂರಲ್ ಮೀಡಿಯಂ ಯಾವ್ದು ಬರುತ್ತೆ, ಮತ್ತೆ ಹೈದರಾಬಾದ್ ಕರ್ನಾಟಕ ಯಾವ್ದು ಬರುತ್ತೆ, ನಿಮ್ಮ ಸರ್ಟಿಫಿಕೇಟ್ಸ್ ಇಂದ, ಆಮೇಲೆ ಎಲ್ಲಿ ಓದಿರೋ ಸ್ಕೂಲ್ ಇಂದ ಡೇಟಾ ಬೇಸ್ ಆಕ್ಸೆಸ್ ಮಾಡಿ ಅವ್ರು ಕೊಡ್ತಾರೆ ಅನ್ಸುತ್ತೆ. ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗ್ಬಾರ್ದು. ಅವ್ರಿಗೆ ಏನ್ ಮಾಡ್ಬೇಕು ಅಂತ ನನಗೂ ಆಕ್ಚುಲಿ ರಿಯಲಿ ಶಾಕ್ ಆಗ್ತಾ ಇದೆ ನನಗೆ. ಯಾಕಂದ್ರೆ ನಾನ್ ಅನ್ಕೊಂಡಿದ್ದೇನು ಅಂದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟು ಆಮೇಲೆ ಯಾರು ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಕರಿತಾರೆ ಅನ್ಕೊಂಡಿದ್ದೆ. ಯಾಕೆ ಇಷ್ಟೊಂದು ಹರಿಬರಿ ಮಾಡ್ತಾ ಇದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಐ ಡೋಂಟ್ ನೋ ವೈ ಎಕ್ಸಾಕ್ಟ್ಲಿ ವಾಟ್ ಇಟ್ಸ್ ಗೋಯಿಂಗ್ ಆನ್. ಬಟ್ ಏನೂ ಇಲ್ಲ, ಅವ್ರಿಗೆ ಏನ್ ಶೆಡ್ಯೂಲ್ ಹೇಳ್ತಾರೆ ಮಾಡ್ಬೇಕಾಗತ್ತೆ. ಸೊ ಫೀಸ್ ರೆಡಿ ಮಾಡ್ಕೊಂಬಿಡಿ, ಮೇನ್ ಥಿಂಗ್ ಫೀಸ್ ರೆಡಿ ಮಾಡ್ಕೊಂಬಿಡಿ, ಕಾಲೇಜ್ ಲಿಸ್ಟ್ ರೆಡಿ ಮಾಡ್ಕೊಂಬಿಡಿ, ಇವೆಲ್ಲ ಆಗ್ಬೇಕಾಗತ್ತೆ. 1 by 1 ಆಗ್ತಾ ಹೋಗುತ್ತೆ. ಯಾರಿಗ್ ಬಂದಿದ್ಯೋ ಪ್ರೊಸೀಜರ್ ಫಾಲೋ ಅಪ್ ಮಾಡಿ, ಯಾರಿಗ್ ಬಂದಿಲ್ಲ ಸೊ ವೇಟ್ ಮಾಡ್ಬೇಕಾಗತ್ತೆ ಫರ್ದರ್ ಅಪ್ಡೇಟ್ಸ್ಗೆ.
ಟೆನ್ಷನ್ ಆಗೇ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಇವಾಗ ನಾನು ಸೀಟ್ ಮಾಡ್ಬೇಕಾದ್ರೆ ಸೀಟ್ ಹೋಗ್ಬಿಡುತ್ತಾ ಬಿಡುತ್ತಾ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ. ನಾನು ಸುಲಭನಾಗಿ ಹೇಳ್ಬಿಡ್ಬೋದು ವೆಯ್ಟ್ ಮಾಡಿ ಅಂತ ನಾನು ಹೇಳೋದು. ಅದಕ್ಕೆ ಹೇಳೋದು ಫಸ್ಟ್ ಅಲ್ಲಿ ಮೇನ್ ಥಿಂಗ್ ಹ್ಯಾವ್ ಪೇಷನ್ಸ್. ನೋಡಿ, ಮೇನ್ಲಿ ಹ್ಯಾವ್ ಪೇಷನ್ಸ್. ಇನ್ಮೇಲೆ ಡೀಲ್ ಮಾಡ್ಬೇಕಾದ್ರೆ ಆಪ್ಷನ್ ಎಂಟ್ರಿಗೆ ಪೇಷನ್ಸ್ ಇಟ್ಕೊಂಡಿರಿ. ಆ ಪೇಷನ್ಸ್ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಫಸ್ಟ್ ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನ. ಓಕೆ, ಹೆಂಗ್ ಮಾಡ್ಬೇಕು, ಒಂದು ಲಿಂಕ್ ಬಿಡ್ತಾರೆ. ಇಲ್ಲಾಂದ್ರೆ ನೀವು ಲಾಗಿನ್ ಮಾಡ್ತೀರಾ ಅಲ್ಲೇ ಬಿಟ್ಟಿರುತ್ತೆ, ಅಲ್ಲೇ ಇರುತ್ತೆ. ಇಲ್ಲಾಂದ್ರೆ ಸಪರೇಟ್ ಲಿಂಕ್ ಬಿಡ್ತಾರೆ, ಲಿಂಕ್ ಇಂದ ಲಾಗಿನ್ ಆಗ್ಬೇಕಾಗುತ್ತೆ. ಸೇಮ್ ಅಪ್ಲಿಕೇಶನ್ ನಂಬರ್ ಲಾಗಿನ್ ಹಾಕಿ ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಹಾಕಿ ಡೌನ್ಲೋಡ್ ಆಗುತ್ತೆ, ಅಷ್ಟೇನೇನು ಇಲ್ಲ. ಇವಾಗ ಹೆಂಗ್ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡ್ರು ಅದೇ ತರನೇ. ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಶುಲ್ಕದ ವಿವರಣೆ. ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೆ, ಅಂದ್ರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ ಅದನ್ನ ಬಿಡ್ತಾರೆ ಅಂದ್ಬಿಟ್ಟು. ಸೊ ಅದನ್ನ ಬಿಡ್ತಾರೆ. ಓಕೆ, ಅದು ಬಿಟ್ಟ ಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿಗೆ ಆಗೋದು. ಅದು ಯಾವ್ದು ಬಿಡ್ತಾರೆ ಅಂದ್ರೆ 20ನೇ ತಾರೀಕು ಬಿಡ್ತಾರೆ. ಸೊ ಪುಣ್ಯಕ್ಕೆ ಒಂದ್ 2 ದಿವಸ ಟೈಮ್ ಕೊಟ್ಟಿದ್ದಾರೆ. ಓಕೆ, ಒಂದ್ 2 ದಿವಸ ಟೈಮ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ವೆಯ್ಟ್ ಮಾಡಿ ಅಷ್ಟೇ ಹೇಳೋದು, ಇನ್ನೇನು ಇಲ್ಲ. ಅದಕ್ಕೆ ವೆಯ್ಟ್ ಮಾಡಬೇಕಾಗತ್ತೆ. ಓಕೆ, ಸ್ವಲ್ಪ ಉಸಾಡಕ್ ಟೈಮ್ ಕೊಟ್ಟವ್ರೆ. ಇಚ್ಛೆಗಳನ್ನು ದಾಖಲಿಸುವುದು ಆದಿತ್ಯ ಕಮರ್ ಅಂದ್ರೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡೋದು. ಓಕೆ, ಸೊ ಸೀಟ್ ಮ್ಯಾಟ್ರಿಕ್ಸ್ 20ನೇ ತಾರೀಕು 4 ಗಂಟೆಗೆ ಬಿಟ್ರೆ ಅದು ನೆಕ್ಸ್ಟ್ ಡೇ ಬೆಳಗ್ಗೆ 11 ಗಂಟೆಗೆ, ಮತ್ತೆ 21ನೇ ತಾರೀಕು 11 ಗಂಟೆಯಿಂದ 24ನೇ ತಾರೀಕು 11 ಗಂಟೆ, ಅಂದ್ರೆ 21ರಿಂದ 21, 22, 23, 24 4 ಡೇಸ್ ಟೈಮ್ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಸೊ ಯಾರ್ಯಾರಿಗೆ ಕಾಲೇಜ್ ಲಿಸ್ಟ್ ಬೇಕೋ ತಲೆ ಕೆಡ್ಸ್ಕೊಂಬೇಡಿ, ಇನ್ನ ಟೈಮ್ ಇದೆ. 24th ವರೆಗೂ ಟೈಮ್ ಇದೆ. ನೀವು ಲಾಸ್ಟ್ ಡೇ ವರೆಗೂ ಆಪ್ಷನ್ ಶಫಲಿಂಗ್ ಮಾಡಬಹುದು. ಆಪ್ಷನ್ ಎಂಟ್ರಿ ಯಾವ ತರ ಮಾಡಬಹುದು ಅಂತ ಒಂದು ಲಾಸ್ಟ್ ಟೈಮ್ ಡೀಟೇಲ್ ವಿಡಿಯೋ ಮಾಡಿದೀನಿ. ನಿಮ್ಗೆ ಅರ್ಜೆಂಟ್ ಆಗಬೇಕು ಅಂತಂದ್ರೆ 2025 ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಸೇಮ್ ಅದೇ ತರ ಬರುತ್ತೆ, ಫೇಸ್ ಲಾಗಿನ್ ಬರುತ್ತೆ. ಆ ಬಂದಾಗೂ ಒಂದು ಡೆಮೋ ಕೊಡ್ತೀನಿ. ಸೊ ವೆಯ್ಟ್ ಮಾಡಿ ಅಷ್ಟೇ ಹೇಳೋದು ನಾನು. ಅದಕ್ಕೆ ಹೇಳಿದ್ ಪೇಷನ್ಸ್ ಇರಬೇಕು ಅಷ್ಟೇ. ವಿತೌಟ್ ಪೇಷನ್ಸ್ ವಿ ಕೆನಾಟ್ ಡೂ ಎನಿಥಿಂಗ್ ಅಷ್ಟೇ ಹೇಳೋದು ನಾನು. ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 21st ಸ್ಟಾರ್ಟ್ ಆಗುತ್ತೆ, 24th ಎಂಡ್ ಆಗುತ್ತೆ. ಅದಾದ್ಮೇಲೆ ಅಣಕು ಸೀಟ್ ಹಂಚಿಕೆಯ ಪಬ್ಲಿಕೇಶನ್ ಆಫ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ನೋಡಿ, ಫಸ್ಟ್ ರೌಂಡ್ ಅಲ್ಲಿ ಮಾತ್ರ 2 ರಿಸಲ್ಟ್ ಬರುತ್ತೆ, ಒಂದು ಮಾರ್ಕ್ ಅಲಾಟ್ಮೆಂಟ್ ಮತ್ತೆ ರಿಯಲ್ ಅಲಾಟ್ಮೆಂಟ್. ನೋಡಿ, ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಬರುತ್ತೆ, ಆಮೇಲೆ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಸೊ ಇದು ಬಂದು ಫೈನಲ್. ಇವಾಗ ಎಲ್ಲರೂ ಅದನ್ನೇ ಹೇಳ್ತಾ ಇರೋದು, ಸರ್ ಇವಾಗ ರಿಸಲ್ಟ್ ಬಂದು ಪ್ರಾವಿಷನಲ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ, ನೀವು ನೋಡಿದ್ರೆ ರಿಯಲ್ ಅಂತ ಇದೀರ ಅಂದ್ರೆ ಮ್ಯಾಕ್ಸಿಮಮ್ ಅದೇ ರಿಯಲ್ ಆಗೋದು. ಯಾಕೆ ಪ್ರಾವಿಷನಲ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಲಾಸ್ಟ್ ಟೈಮ್ ಕೊಟ್ಟಾಗ ಸ್ವಲ್ಪ ಪ್ಯಾನಿಕ್ ಆಗ್ಬಿಟ್ಟಿದ್ರು ಹುಡುಗರು, ಪೇರೆಂಟ್ಸ್ ಎಲ್ಲ ಓಡೋಗ್ಬಿಟ್ಟಿದ್ರು. ಸೊ ಸ್ವಲ್ಪ ಅದನ್ನ ಅವಾಯ್ಡ್ ಆಗ್ಲಿ ಅಂತ ಕೊಟ್ಟಿದ್ದಾರೆ. ಬಟ್ ಮ್ಯಾಕ್ಸಿಮಮ್ ಏನ್ ರಿಸಲ್ಟ್ಸ್ ಬಂದಿದೆ ಅದೇನ್ ಚೇಂಜಸ್ ಆಗಲ್ಲ, ನೋಡ್ತಾ ಇರಿ, ವೆಯ್ಟ್ ಮಾಡಿ. ಚೇಂಜಸ್ ಸಣ್ಣ ಪುಟ್ಟ ಚೇಂಜಸ್ ಆಗುತ್ತೆ ಹೊರತು ಟಾಪ್ ಅಲ್ಲಿ ಇರೋದು ಏನ್ ಚೇಂಜಸ್ ಆಗಲ್ಲ. ಡೋಂಟ್ ವರಿ ಅಬೌಟ್ ದ ರಿಸಲ್ಟ್ಸ್. ಓಕೆ, ಅದ್ ಹೆಂಗ್ ಮಾಡ್ತಾರೆ ಕೆ ಅವ್ರು ಬಿಟ್ಟಿದ್ದು ನೋಡೋಣ ಯಾವ ತರ ಮಾಡ್ತಾರೆ ಅಂತ. ಇನ್ನು ಸುಮಾರು ಜನಕ್ಕೆ ರಿಸಲ್ಟ್ಸ್ ಬಂದಿಲ್ಲ, ನನ್ನ ಅಕಾಡೆಮಿ ಸ್ಟೂಡೆಂಟ್ಸ್ಗೆ ಸುಮಾರು ಜನಕ್ಕೆ ರಿಸಲ್ಟ್ಸ್ ಬಂದಿಲ್ಲ. ದೇವರೇ ಕಾಪಾಡ್ಬೇಕು ಅವ್ರನ್ನ. ನೋಡೋಣ ಎಷ್ಟು ಟೆನ್ಷನ್ ಇಡ್ತಾರೆ ನೋಡಿ, ಅರ್ಥ ಆಗುತ್ತೆ ನನಗೆ. ಸೊ ಮಾರ್ಕ್ ಅಲಾಟ್ಮೆಂಟ್ 24th ಬೆಳಗ್ಗೆ ಮುಗಿದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ 24th ಸಾಯಂಕಾಲ. ಇವಾಗ ಏನಾಗುತ್ತೆ ಅಂತಂದ್ರೆ ಮೊನ್ನೆ ರಿಸಲ್ಟ್ ಸರ್ ಅಂತ ಇದ್ರು. ನನಗೂ ಗೊತ್ತಿರಲಿಲ್ಲ ರಿಸಲ್ಟ್ ಬಂದು. ಯಾರೋ ಹುಡುಗ ಅಪ್ಡೇಟ್ ಮಾಡಿದ, ಸರ್ ರಿಸಲ್ಟ್ ಬಂದಿದೆ ಅಂದ್ಬಿಟ್ಟು 4 ಗಂಟೆಗೆ ರಿಸಲ್ಟ್ ಬಂತು. ಬಂದ ತಕ್ಷಣ ಯಾರೋ ಹುಡುಗ ಮೆಸೇಜ್ ಮಾಡ್ತಾನೆ, ಸರ್ ಆಪ್ಷನ್ ಎಂಟ್ರಿ ಯಾವಾಗ ಸರ್? ದಿಸ್ ದ ಮೆಂಟಾಲಿಟಿ ಆಫ್ ದ ಸ್ಟೂಡೆಂಟ್ಸ್. ಐ ಡೋಂಟ್ ನೋ. ಇವಾಗ ಪಬ್ಲಿಕೇಶನ್ ಆಫ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ 11 ಗಂಟೆಗೆ ಮುಗಿಯುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ 11:10 ಮೆಸೇಜ್ ಬರುತ್ತೆ, ಸರ್ ರಿಸಲ್ಟ್ ಯಾವಾಗ ಬರುತ್ತೆ? ಸೊ ದಿಸ್ ದ ಥಿಂಗ್. ಅದೀಗ ಆತರ ಆಗಲ್ಲಪ್ಪ. ಅದು ಇವಾಗ 11 o'clock ಅಂದ್ರೆ 11 ಆಗಲ್ಲ, ಮಧ್ಯಾಹ್ನ ಆಗ್ಬೋದು, ಅಥವಾ 2 ಗಂಟೆ ಆಗ್ಬೋದು, 3 ಗಂಟೆ ಆಗ್ಬೋದು, ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಓಕೆ, ಎಕ್ಸಾಕ್ಟ್ ಆಗಿ ಟೈಮಿಂಗ್ಸ್ ಎಲ್ಲ ಟೈಮ್ ಟು ಟೈಮ್ ಇದ್ದಂಗೆ ಆಗಲ್ಲ, ಸ್ವಲ್ಪ ಟೈಮ್ ಕೊಡ್ತಾರೆ. ಓಕೆ, ಆಮೇಲೆ ಇವಾಗ 6 ಗಂಟೆಗೆ ಬರುತ್ತೆ ಸಾಯಂಕಾಲ ಅಂದಾಗ ಇಮಿಡಿಯೇಟ್ಲಿ 6 ಗಂಟೆ 5 ನಿಮಿಷಕ್ಕೆ ಮೆಸೇಜ್ ಮಾಡೋದು ನನಗೆ, ಸರ್ ಏನ್ ಸರ್ ಇದು ರಿಸಲ್ಟ್ ಬಂದಿಲ್ಲ ಸರ್ ಅಂದ್ಬಿಟ್ಟು. ಬರುತ್ತೆ, ವೆಯ್ಟ್ ಮಾಡಿ. ಹ್ಯಾವ್ ಪೇಷನ್ಸ್, ಅದನ್ನೇ ಹೇಳಿದೆ, ಹ್ಯಾವ್ ಪೇಷನ್ಸ್. ಫರ್ದರ್ ಆಪ್ಷನ್ ಎಂಟ್ರಿಲಿ ಪೇಷನ್ಸ್ ಇಸ್ ದ ಕೀ. ಓಕೆ, ಅದನ್ನೇ ಹೇಳೋದು. ರಾಕಿ ಬಾಯ್ ಡೈಲಾಗ್ ಇದೆಲ್ಲ, ಪೇಷನ್ಸ್ ಹೇಳ್ತಾನೆ, ವೈಲೆನ್ಸ್ ಅಂತಾನೆ. ನೀವು ಪೇಷನ್ಸ್ ಅನ್ಕೊಳ್ಳಿ. ಪೇಷನ್ಸ್ ನಿಮ್ಗಿಲ್ಲ, ಬಟ್ ಕೇರ್ ಕಲಿಸ್ತಾರೆ ನಿಮ್ಗೆ. ಓಕೆ, ಸೊ 24th 6 ಗಂಟೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಇದು ಬಂದು ಟೆಂಪ್ರವರಿ ರಿಸಲ್ಟ್. ವರಿ ಮಾಡ್ಕೊಳೋದು ಬೇಕಾಗಿಲ್ಲ. ಈ ರಿಸಲ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಹೆಂಗ್ ಪ್ರಾವಿಷನಲ್ ರಿಸಲ್ಟ್ ಇದ್ದಂಗೆ ಅದಂಗೆ, ಬಟ್ ಚೇಂಜಸ್ ಆಗೋ ತುಂಬಾ ಚಾನ್ಸಸ್ ಇರುತ್ತೆ. ಓಕೆ, ಅದಾದ್ಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಚಾನ್ಸ್ ಕೊಡ್ತಾರೆ. ನೋಡಿ, ಫಸ್ಟ್ 4 ಡೇಸ್ ಕೊಡ್ತಾರೆ ಇಲ್ಲಿ. 21 ಫುಲ್, 22, 23, 24. ಓಕೆ, ಹಂಗ್ ತಗೊಂಡ್ರೆ 3.5 days ರಫ್ಲಿ. ಯಾಕಂದ್ರೆ 21 11 AM ಇದೆ, 24 11 AM ಅಂದ್ರೆ 3.5 days ರಫ್ಲಿ ತಗೊಬಹುದು. 21 ಇಂದ 22, 22 ಇಂದ 23, 23 24 3 days ಸಿಗುತ್ತೆ ರಫ್ಲಿ. 3 to 3.5 days ಸಿಗುತ್ತೆ ರಫ್ಲಿ. 3 ಅಷ್ಟು ಅನ್ಕೋಬಹುದು ನಾವು ಇಲ್ಲಿ. ಸೊ ಅದೇ ತರ ನೆಕ್ಸ್ಟ್ ಇದಾದ್ಮೇಲೆ ಮತ್ತೆ ಇಲ್ಲಿ ನೋಡಿ, ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ ಸೇರಿಸಿ, ಅಳಿಸಿ, ಬದಲಾಯಿಸಿ, ಮಾರ್ಪಡಿಸಿ ಎಲ್ಲಾ ಮಾಡಬಹುದು. ಆಡ್ ಮಾಡಬಹುದು, ಮಾಡಿಫೈ ಮಾಡಬಹುದು, ರೀಆರ್ಡರ್ ಮಾಡಬಹುದು, ಡಿಲೀಟ್ ಮಾಡಬಹುದು. ಎಲ್ಲಿಂದ ಅಂತಂದ್ರೆ ನೋಡಿ, 24th ಸಾಯಂಕಾಲ ರಿಸಲ್ಟ್ ಬಿಡ್ತಾರೆ. 24 ಸಾಯಂಕಾಲ ರಿಸಲ್ಟ್ ಬಿಟ್ಟಾಗಿದ ತಕ್ಷಣ ಮತ್ತೆ ನೀವು ಮಾಡಿಫೈ ಮಾಡಬಹುದು. 24th 27 ಸೇಮ್
3 days ಸಿಗುತ್ತೆ ನಿಮ್ಗೆ, ಅಗೇನ್ 3 days ಸಿಗುತ್ತೆ. ನೋಡಿ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇವಾಗ ಇಲ್ಲಿ ನೀವು ಆಪ್ಷನ್ಸ್ ಏನಾರ ಕಡಿಮೆ, ನಾನು ಸಜೆಸ್ಟ್ ಮಾಡೋದು ಒಂದು 50ರಿಂದ 60 ಆಪ್ಷನ್ಸ್ ಹಾಕ್ಬಿಡಿ, ಪರ್ಟಿಕ್ಯುಲರ್ಲಿ 50ರಿಂದ 60 ಆಪ್ಷನ್ಸ್ ಹಾಕ್ಬಿಡಿ. ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಆಪ್ಷನ್ಸ್ ಹಾಕ್ತಿರೋ ಅಷ್ಟು ಇಂಪಾರ್ಟೆಂಟ್ ನಿಮಗೆ. ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ಸ್ ಕಡಿಮೆ ಹಾಕಿದೀರಾ ಅಂತಂದ್ರೆ ನೋಡಿ, ಮಾರ್ಕ್ ಅಲಾಟ್ಮೆಂಟ್ ಮುಂಚೆ ಹಾಕಿದಿರಾ ಓಕೆ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದಕ್ಕೆ ಮುಂಚೆ ಹಾಕ್ತಿದ್ದೀರಾ, ಏನೇ ಮಾಡ್ತೀರಾ ಓಕೆ, ಬಟ್ ಇದು ಬಂದಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಆಡ್ ಮಾಡಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಆಡ್ ಮಾಡಕ್ ಆಗಲ್ಲ. ಮಾಡಿಫೈ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಸೆಕೆಂಡ್ ರೌಂಡ್ ಹೋಗುತ್ತಲ್ಲ ಅಲ್ಲಿ 3 ಆಪ್ಷನ್ಸ್ ಬರೋದು, ಆಡ್ ಮಾಡಕ್ ಆಪ್ಷನ್ ಇಲ್ಲ. ಆಡ್ ಮಾಡಕ್ ಆಪ್ಷನ್ ಯಾವಾಗಿರೋದು ಅಂತಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಮುಂಚೆ, ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ. ಎಷ್ಟು ಬೇಕಾದ್ರೆ ಎಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಮುಂಚೆ ರಿಸಲ್ಟ್ ಬರೋಕ್ ಮುಂಚೆ ಒಂದು 10 ಆಪ್ಷನ್ ಹಾಕಿದೆ ಅನ್ಕೊಳ್ಳಿ, ನೆಕ್ಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದ್ಮೇಲೆ ಎಲ್ಲಾ ಡಿಲೀಟ್ ಮಾಡ್ಬೋದು, ಎಲ್ಲಾ ಆಡ್ ಮಾಡ್ಬೋದು. ಓಕೆ, ಅದೇ ಫಸ್ಟ್ ರೌಂಡ್ ರಿಸಲ್ಟ್ ಬಂತ ಇದಾದ್ಮೇಲೆ ಸೆಕೆಂಡ್ ರೌಂಡ್ ಬರುತ್ತಲ್ಲ ಅಲ್ಲಿ ಏನು ಮಾಡಕ್ಕಾಗಲ್ಲ. ನೀವು 10 ಹಾಕಿದ್ರೆ 10 ಬೇಕಾದ್ರೆ 8 ಮಾಡ್ಬೋದು, 7 ಮಾಡ್ಬೋದು, 5 ಮಾಡ್ಬೋದು, ಬೇಕಾದ್ರೆ 2 ಇಟ್ಕೊಬಹುದು. 10ನ್ನ 11 ಮಾಡಕ್ಕಾಗಲ್ಲ, 12 ಮಾಡಕ್ಕಾಗಲ್ಲ, 20 ಮಾಡಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂತಾರೆ. ಅದಕ್ಕೆ ನಾನ್ ರೆಫರ್ ಮಾಡೋದು ಮಿನಿಮಮ್ 50ರಿಂದ 60 ಕಾಲೇಜು. ಅದಕ್ಕೆ ನಾನು ನಿಮ್ಗೆ ಆಪ್ಷನ್ ಎಂಟ್ರಿ PDF ಕೊಡ್ತಾ ಇರೋದು. ನಿಮ್ಮ ರ್ಯಾಂಕಿಂಗ್ ಗೆ ಯಾವ ಕಾಲೇಜಸ್ ಬರುತ್ತೆ ತಿಳ್ಕೊಳ್ಳಿ, ತಿಳ್ಕೊಂಡು ಅದ್ರಲ್ಲಿ ಯಾವ್ದು ಬೇಕೋ ಅದನ್ನ ಇಟ್ಕೊಳ್ಳಿ, ಯಾವ್ದು ಬೇಡ ಅದನ್ನ ಮಾಡಿ. ಆಪ್ಷನ್ ಎಂಟ್ರಿ PDF ಯಾವ ತರ ಮಾಡಬೇಕು, ಕಾಲೇಜ್ ಲಿಸ್ಟ್ ಯಾವ ತರ ಮಾಡಬೇಕು ಅಂತ ವಿಡಿಯೋ ಮಾಡಿದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಇದೆ. 2026 DCET 2026 ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಚೆಕ್ ಮಾಡಿ, ನಿಮಗೆ ಐಡಿಯಾ ಬರುತ್ತೆ. ಓಕೆ, ಸೊ ಯಾವ ಕಾಲೇಜ್ ಬೇಕೋ ಇಟ್ಕೊಂಡು ಫಸ್ಟ್ ಟಾಪ್ ಪ್ರಿಯಾರಿಟಿ ಕಾಲೇಜ್ ಹಾಕ್ಬೇಕು, ನೆಕ್ಸ್ಟ್ ಮಿಡ್ ಪ್ರಿಯಾರಿಟಿ ಕಾಲೇಜಸ್ ಹಾಕ್ಬೇಕು, ನೆಕ್ಸ್ಟ್ ಲೋ ಪ್ರಿಯಾರಿಟಿ ಕಾಲೇಜಸ್ ಹಾಕ್ಬೇಕು. ಅದೇ ಆರ್ಡರ್ ಅಲ್ಲಿ ಇದ್ರೆ ನಿಮಗೆ ನಿಮ್ಮ ರ್ಯಾಂಕಿಂಗ್ ಯಾವ್ದು ಸೂಟಬಲ್ ಕಾಲೇಜ್ ಇರುತ್ತೆ ಅದು ಸಿಗುತ್ತೆ. ಇಲ್ಲಿ ಕಾಲೇಜ್ ಲಿಸ್ಟ್ ಮಾಡ್ಬೇಕಾದ್ರೆ ನಾನು ಏನ್ ಕೊಡ್ತೀನಿ ಅದನ್ನ ನಿಮ್ಮಲ್ಲಿ ಯಾವ್ದು ಬೇಕೋ ಅದು ಇಟ್ಕೊಂಡು ನೀವು ಅಲ್ಲಿ ಹೋಗಕ್ ರೆಡಿ ಇದ್ರೆ GPS ಹಾಕೊಂಡು ಅಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಹಾಕೊಂಡು ಚೆಕ್ ಮಾಡಿ. ನೀವು ಅಲ್ಲಿ ಹೋಗಕ್ ರೆಡಿ ಇದೆ, ಟ್ರಾವೆಲಿಂಗ್ ಟೈಮ್ ಆಗಕ್ಕಿದ್ರೆ, PG ಮಾಡ್ಕೊಳಂಗಿದ್ರೆ ನೋ ಇಶ್ಯೂ, ಅಲ್ಲೇ ಹೋಗಿರ್ಬೋದು. ಬಟ್ ಹಾಸ್ಟ್ಲು PG ನೋ ಇಶ್ಯೂ. ಬಟ್ ಟ್ರಾವೆಲ್ ಮಾಡ್ತೀನಿ ಅಂದಾಗ ಅದು ಆಗುತ್ತಾ ಇಲ್ವಾ? ಟಾಪ್ ಕಾಲೇಜ್ ಇದೆ, ಇವಾಗ ಟಾಪ್ ಕಾಲೇಜ್ RV ಎಲ್ಲ ಮೈಸೂರಲ್ಲಿ ಇದೆ, ನೀವೆಲ್ಲ ಕೆಂಗೇರಿಯಲ್ಲಿ ಇರ್ತೀವಿ, ಯಾವ್ದೋ ಯಲಹಂಕಲ್ಲಿ ಇರ್ತೀರಾ, ಆಗುತ್ತಾ? ಆಗಲ್ಲ, ಕಷ್ಟ ಆಗುತ್ತೆ. ಕಾಲೇಜ್ ಬಸ್ ಸಿಗುತ್ತೆ, ಅವೆಲ್ಲ ನೋಡ್ಬೇಕಾಗತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ, ಇವೆಲ್ಲ ನೋಡ್ಬೇಕಾಗತ್ತೆ. ಸುಮ್ಮನೆ ಸಿಕ್ಬಿಡುತ್ತೆ ಅಂತಲ್ಲ. ಇಫ್ ಯು ಆರ್ ರೆಡಿ ಟು ಗೋ ಯು ಕ್ಯಾನ್ ಗೋ. ಫೀಸ್ ಮ್ಯಾಟರ್ ಆಗುತ್ತೆ, ಗೌರ್ಮೆಂಟಾ, ಏಡೆಡಾ, ಪ್ರೈವೇಟಾ, ಇವೆಲ್ಲ ಹೇಳಿದೀನಿ ಡೀಟೇಲ್ ಆಗಿ. ಆಮೇಲೆ KA ಫೀಸ್ ಕಟ್ಟಬೇಕು, ಮತ್ತೆ ಕಾಲೇಜಲ್ಲೂ ಫೀಸ್ ಕಟ್ಟಬೇಕು, ಅದ್ರ ಬಗ್ಗೆನೂ ವಿಡಿಯೋ ಮಾಡಿದೀನಿ. DCT ಫೀಸ್ ಸ್ಟ್ರಕ್ಚರ್ ವಿಡಿಯೋ ಮಾಡಿದೀನಿ. ಎಲ್ಲಾ ವಿಡಿಯೋ ಲಿಂಕೇಜ್ ಏನಿದೆ ಎಲ್ಲಾ ಮಾಡಿದೀನಿ, ಪ್ಲೇಸ್ ಇದೆ, ಚೆಕ್ ಮಾಡಿ. ಅದಕ್ಕೆ ನಾನು ಅವಾಗ್ಲೇ ಆ ಟೈಮಲ್ಲೇ ಮಾಡಿದ್ದೆ, ಮುಂಚೆನೆ ನಿಮ್ಗೆ ಅಲರ್ಟ್ನೆಸ್ ಕೊಡುವಂತ. ತುಂಬಾ ಜನ ನೋಡಿದೀರಾ, ವೆರಿ ಗುಡ್. ಇನ್ನು ನೋಡಿಲ್ಲ ಅಂತಂದ್ರೆ ದಯಮಾಡಿ ಪ್ಲೇ ಲಿಸ್ಟ್ ಇದೆ, ಚೆಕ್ ಮಾಡಿ, ಎಲ್ಲ ಸಿಗುತ್ತೆ. ಆಮೇಲೆ ಕಾಲೇಜಸ್ ಬೇಕು ಪಿಂಗ್ ಮಾಡಿ. ಆಮೇಲೆ ನಾನ್ ಸಜೆಸ್ಟ್ ಮಾಡೋದು ಫಸ್ಟ್ ರೌಂಡ್ ಅಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಮುಂಚೆ ಆಗ್ಲಿ ಅಥವಾ ರಿಸಲ್ಟ್ ಬರಕ್ ಫಸ್ಟ್ ರೌಂಡ್ ರಿಸಲ್ಟ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದಕ್ಕೆ ಮುಂಚೆ ಆಗ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಪ್ಷನ್ಸ್ ಹಾಕಿ. ಸರ್ ಎಷ್ಟು ಹಾಕ್ಬೋದು ಸರ್? 40, 50. ನಾನ್ ಪ್ರಿಫರ್ ಮಾಡೋದು 40ರಿಂದ 50 ಮಿನಿಮಮ್. ನೀವು 60 ಹಾಕ್ತೀರಾ, 70 ಹಾಕ್ತೀರಾ, ಅಷ್ಟು ಸಿಗಲ್ಲ. ಆಕ್ಚುಲಿ ಹಾಕ್ಬೇಕು ಅಂದ್ರೆ ಹಾಕ್ಬೋದು. ನಾನೇ ಒಂದು 70-80 ಕಾಲೇಜಸ್ ಕೊಡ್ತೀನಿ, ಅದೇ ನೋಡ್ಕೊಂಡೆ ಹಾಕ್ಬೋದು, ನಿಮ್ಗೆ ಅದೇ ಇಷ್ಟ ಆದ್ರೆ. ಓಕೆ, ಪ್ಯೂರ್ಲಿ ಡಿಪೆಂಡೆಂಟ್ ಅಪಾನ್ ನಿಮ್ಮ ಪ್ರಿಯಾರಿಟಿ. ನೋಡಿ, ಇದು ಏನ್ ಲಿಸ್ಟ್ ಕೊಡ್ತೀನಿ, ಒಂದು ವ್ಯೂ ಕೊಡ್ತೀನಿ, ನಿಮ್ಮ ರ್ಯಾಂಕಿಂಗ್ ಯಾವ್ದು ಬರುತ್ತೆ ಅಂತ ವ್ಯೂ ಕೊಡ್ತೀನಿ. ನಿಮ್ಗೆ ಯಾವ ಪ್ಲೇಸ್ ಅಲ್ಲಿ ಬೇಕಾ, ಯಾವ ಬ್ರಾಂಚ್ ಅಲ್ಲಿ ಬೇಕಾ ಕೊಡ್ತೀನಿ ನಾನು. ಅದ್ರ ಪ್ರಕಾರನೇ ಹಾಕ್ಬೋದು. ಇಲ್ಲ ಅದ್ರಲ್ಲಿ ಯಾವ್ದು ಬೇಕೋ ಇಟ್ಕೊಂಡು ಡಿಲೀಟ್ ಮಾಡಿ ನೀವು ಮಿಕ್ಕಿದ್ ನೀವು ಮಾಡ್ಬೋದು ನೀವಲ್ಲಿ. ಓಕೆ, ಈ ತರ ಇದೆ. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ 27 ಆದ್ಮೇಲೆ 27 ಸಾಯಂಕಾಲ ಅಗೇನ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ನೋಡಿ, ಇಲ್ಲಿ ಬರೋದು ಟೆಂಪ್ರವರಿ, ಇದು ಬೇಕಾದ್ರೆ ಚೇಂಜಸ್ ಆಗುತ್ತೆ. ಇಲ್ಲಿ ಬಂದಿರೋ ರಿಸಲ್ಟ್ ಇಲ್ಲಿ ಅದೇ ಸೇಮ್ ಇರ್ಬೋದು, ಮತ್ತೆ ಚೇಂಜಸ್ ಆಗ್ಬೋದು. ಯಾಕೆ ಇಲ್ಲಿ ಕೊಡ್ತಾರೆ ಅಂತಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಕೊಟ್ಮೇಲೆ 2026 ಮಾರ್ಕ್ ಅಲಾಟ್ಮೆಂಟ್ PDF ಅಂತ ಬಿಡ್ತಾರೆ, ಕಟ್ ಆಫ್ PDF ಅಂತ ಬಿಡ್ತಾರೆ. ಆ ಕಟ್ ಆಫ್ PDF ನೋಡ್ಕೊಂಡು ನಿಮ್ಗೊಂದು ಐಡಿಯಾ ಬರುತ್ತೆ. ನೀವು ಯಾವ್ದೋ ಒಂದು ಕಾಲೇಜಲ್ಲಿ ಸೀಟ್ ನೋಡಿರ್ತೀರಾ, ಆ ಸೀಟ್ ನೋಡಿದಾಗ ನಿಮ್ಮ ರ್ಯಾಂಕಿಂಗು ಫಾರ್ ಎಕ್ಸಾಂಪಲ್ 100 ಇದ್ರೆ ಆ ಸೀಟ್ ನೋಡಿದ್ರೆ ಯಾವ್ದಕ್ಕೆ 150ಗೋ 160ಗೋ ಹೋಗಿದೆ ಅಂದಾಗ ನಿಮ್ಗೆ ಇನ್ನ ಬೆಟರ್ ಆಗೋ ಕಾಲೇಜ್ ಸಿಗುತ್ತೆ ಅಂತ ಐಡಿಯಾ ಬರುತ್ತೆ. ನಿಮಗೆ ಬೇಕಾಗಿರೋ ಕಾಲೇಜ್ ಕಟ್ ಆಫ್ ಇನ್ನ ಕಡಿಮೆ ಇತ್ತು ಅಂದ್ರೆ ನೀವು ನೆಕ್ಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಆದ್ಮೇಲೆ ಅದನ್ನ ಚೇಂಜಸ್ ಮಾಡಿದ್ರೆ, ಶಫ್ಲಿಂಗ್ ಮಾಡಿದ್ರೆ ಅಥವಾ ಆಡ್ ಮಾಡಿದ್ರೆ ನಿಮ್ಗೆ ಕಾಲೇಜ್ ಸಿಗುತ್ತೆ. ಅದಕ್ಕೆ ಗೊತ್ತಾಗ್ಲಿ ಅನ್ಬಿಟ್ಟು ರಿಸಲ್ಟ್ ಕೊಡೋದು ನಿಮ್ಗೆ ಇಲ್ಲಿ. ಸೊ ಮಾರ್ಕ್ ಅಲಾಟ್ಮೆಂಟ್ ಕೊಡೋದು ಏನಕ್ಕೆ ಅಂದ್ರೆ ಫಸ್ಟ್ ಸಲಿ ಮಾಡ್ತಾ ಇದ್ರೆ ಗೊತ್ತಾಗ್ಲಿ ಅನ್ಬಿಟ್ಟು. ರಿಯಲ್ ಸೀಟ್ ಅಲಾಟ್ಮೆಂಟ್ ಬಂತು ಅಂತಂದ್ರೆ ನೆಕ್ಸ್ಟ್ ಯಾವ್ದೇ ಕಾರಣಕ್ಕೂ ಆಪ್ಷನ್ಸ್ ಇರಲ್ಲ. ಸೊ ಇಲ್ಲಿಗೆ ಮುಗೀತು ನಿಮ್ಗೆ. ಸೊ ಇಲ್ಲಿ ರಿಯಲ್ ಸೀಟ್ ರಿಸಲ್ಟ್ ಬಂದಿದ ತಕ್ಷಣ ನೆಕ್ಸ್ಟ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಂದ್ಬಿಡುತ್ತೆ. ಮತ್ತೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಪ್ರಾವಿಷನಲ್ ಟೆಂಪ್ರವರಿ ಅಂತ ಬರಲ್ಲ. ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಅದು ಅಲಾಟ್ಮೆಂಟ್ ಆದಂಗೆ ಲೆಕ್ಕ ನಿಮಗೆ. ಇವಾಗ ಏನಿದೆ ನೆಕ್ಸ್ಟ್ ಆಪ್ಷನ್ಸ್ ಇರುತ್ತೆ, ಚಾಯ್ಸಸ್ ಕೊಡಬೇಕು. ಆ ಚಾಯ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿರ್ಲಿಲ್ಲ, ಮಿಸ್ ಆಗಿತ್ತು, ಬಟ್ ಹೇಳಿದ್ದೆ, ಡೀಟೇಲ್ ಆಗಿ ಹೇಳ್ತೀನಿ. ಸೀಟು ಹಂಚಿಕೆಯಾದ ಅಭ್ಯರ್ಥಿ ಚಾಯ್ಸ್ ಅನ್ನು ಆಯ್ಕೆ ಮಾಡಲು 4 ಚಾಯ್ಸ್ ಗಳಲ್ಲಿ ಚಾಯ್ಸ್ ಸೆಲೆಕ್ಷನ್ ಯಾವಾಗ ಮಾಡಬೇಕು ಅಂದ್ರೆ ನೋಡಿ 27 ಸಾಯಂಕಾಲ ಬರುತ್ತೆ, 28 ಬೆಳಗ್ಗೆಯಿಂದ 31 ಬೆಳಗ್ಗೆವರೆಗೂ, 31 ಮಧ್ಯಾಹ್ನವರೆಗೂ, 28 ಬೆಳಗ್ಗೆಯಿಂದ ಅಂದ್ರೆ 28, 29, 30, 31 ಮಿಡ್ ನೈಟ್ ವರೆಗೂ ಕೊಡ್ತಾನೆ. 4 ದಿವಸ ಚಾಯ್ಸ್ ಕೊಡ್ತಾನೆ. ನೋಡಿ, 4 ಆಪ್ಷನ್ಗೆ 4 ಚಾಯ್ಸ್ಗೆ 4 ದಿವಸ ಕೊಡ್ತಾನೆ. ಥಿಂಕ್ ಮಾಡಿ ಮಾಡಬೇಕು. ಆ ಚಾಯ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಹೇಳ್ತೀನಿ ನೋಡಿ. 4 ಚಾಯ್ಸ್ ಬರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4.
ನೋಡಿ 4 ಚಾಯ್ಸ್ ಬಂದಾಗ ನೋಡಿ ಚಾಯ್ಸ್ ಒನ್ ಅಂದ್ರೆ ಏನಂದ್ರೆ ನಂಗೆ ಅಲಾಟ್ಮೆಂಟ್ ಆಗಿರೋ ಸೀಟ್ ಓಕೆ, ನಾನು ಹೋಗಿ ಫೀಸ್ ಕಟ್ಟಿ ಜಾಯ್ನ್ ಆಗ್ತೀನಿ ಅಂದ್ಬಿಟ್ಟು ಅವ್ರು ಫೀಸ್ ಕಟ್ಟಬೇಕು. ಆ ಫೀಸ್ ಕಟ್ಟೋದಕ್ಕೆ ಚಲನ್ ಡೌನ್ಲೋಡ್ ಮಾಡ್ಕೊಬೇಕು. ಅದೆಲ್ಲ ಏನು ಅಂತ ಟೈಮ್ ಬಂದಾಗ ಹೇಳ್ತೀನಿ, ಯಾಕಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಆಗೋಂಗಿದೆ, ಇದ್ರಲ್ಲಿ ಆಪ್ಷನ್ ಎಂಟ್ರಿಗೂ ಚೇಂಜಸ್ ಆಗೋಂಗಿದೆ, ಫೇಸ್ ರೀಡಿಂಗ್ ಇದೆ. ನೆಕ್ಸ್ಟ್ ಚಾಯ್ಸ್ 2 ತಗೊಂಡ್ರೆ ಅಂದ್ರೆ ನಂಗೆ ಸೀಟ್ ಓಕೆ, ಬಟ್ ಆ ಸೀಟ್ ನ ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ ಹೋಗ್ತೀನಿ, ಇಲ್ಲೇ ಮೇಜರ್ ಪ್ರಾಬ್ಲಮ್ ಆಗೋದು. ಓಕೆ, ಸೆಕೆಂಡ್ ರೌಂಡ್ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಚಾಯ್ಸ್ 2 ತಗೊಂಡ್ರೆ ನನಗೆ ಈ ಸೀಟ್ ಇರುತ್ತೆ, ಆ ಸೀಟು ನೆಕ್ಸ್ಟ್ ರೌಂಡ್ ಹೋದಾಗ ನನ್ಗೆ ಯಾವ್ದು ಬೇಕಾ ಸೀಟ್ ಬಂದ್ಬಿಡುತ್ತೆ, ಇದು ಹಂಗೆ ಇರುತ್ತೆ, ಅದ್ ಬೇಕಾದ್ರೆ ತಗೊಬಹುದು, ಇಲ್ಲ ಅಂದ್ರೆ ಅದು ಆತರ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ 10 ಆಪ್ಷನ್ಸ್ ಹಾಕಿರ್ತೀನಿ ಆಲ್ರೆಡಿ, ಅದನ್ನು ಎಕ್ಸಾಂಪಲ್ ಹೇಳಿದೀನಿ. ಅದ್ರ ಬಗ್ಗೆ ಚಾಯ್ಸ್ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಚಾಯ್ಸ್ 2 ಬಗ್ಗೆ, ಪರ್ಟಿಕ್ಯುಲರ್ಲಿ ಚಾಯ್ಸ್ 2 ಬಗ್ಗೆ. ಚಾಯ್ಸ್ 1 ತಗೊಂಡ್ರೆ ನೋ ಇಶ್ಯೂ, ಬಂದಿರತ್ತೆ ಹಲಗೊಂತೀರಾ, ಫೀಸ್ ಕಟ್ತೀರಾ, ಜಾಯ್ನ್ ಆಗ್ತೀರಾ, ಅಷ್ಟೇ ಇಂಪಾರ್ಟೆಂಟ್, ಇನ್ನೇನು ಇಲ್ಲ. ಆಮೇಲೆ ಜಾಯ್ನ್ ಆಗೋ ಪ್ರೊಸೀಜರ್ ಹೇಳಿದೆ, ಅಡ್ಮಿಷನ್ ಆರ್ಡರ್ ಲಾಸ್ಟ್ ಅಲ್ಲಿ ಹೇಳ್ತೀನಿ, ವೆಯ್ಟ್ ಮಾಡಿ ಇದನ್ನ. ಚಾಯ್ಸ್ 2 ಯಾರು ತಗೊಂತೀರಾ, ನೆಕ್ಸ್ಟ್ ರೌಂಡ್ ಹೋಗ್ಬೋದು ನೀವು. ಇಲ್ಲಿ ನೆಕ್ಸ್ಟ್ ರೌಂಡ್ ಹೋದಾಗ ಈ ಹೋಲ್ಡ್ ಆಗಿರುತ್ತಲ್ಲ ಕಾಲೇಜು, ಅದ್ರ ಮೇಲ್ಗಡೆ ಕೊಟ್ಟಿರೋ ಕಾಲೇಜ್ ಅಲ್ಲಿ ಬಂದ್ರೆ, ಇನ್ ಕೇಸ್ ಇದ್ರಲ್ಲಿ ಹೋಲ್ಡ್ ಆಗಿ ಮಾಡ್ಕೊಂಡಿರ್ತೀರಾ, ಮೇಲೆ ಕಾಲೇಜ್ ಅದನ್ನ ಬಂತು ಅಂತಂದ್ರೆ ಇದು ಹೊಟ್ಟೋಗ್ಬಿಡುತ್ತೆ, ಆ ಮೇಲ್ಗಡೆ ಕಾಲೇಜ್ ಹೋಗ್ಲೇಬೇಕಾಗತ್ತೆ. ಕೆಲವರು ಥಿಂಕ್ ಮಾಡೋದೇನು ಅಂತಂದ್ರೆ ಬಂದಿರೋ ಹೋಲ್ಡ್ ಆಗಿರೋ ಕಾಲೇಜ್ ಹಂಗೆ ಇರುತ್ತೆ, ನನ್ಗೆ ಬೇರೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ, ನನ್ಗೆ ಇಷ್ಟ ಇದ್ರೆ ಆ ಟೈಮಲ್ಲಿ ಅದಕ್ಕೆ ಹೋಗ್ತೀನಿ, ಇಲ್ಲ ಇದು ಇದೇ ಇರುತ್ತಲ್ಲ ಇದಕ್ಕೆ ಹೋಗ್ತೀನಿ ಅಂದ್ರೆ ರಿವರ್ಸ್ ಬಂದ್ಬಿಡ್ತೀನಿ ಅಂದ್ರೆ ಅದಾಗಲ್ಲ. ನೋಡಿ, ಈ ಹೋಲ್ಡ್ ಆಗಿರೋದು ಕಾಲೇಜು, ಏನ್ ಚಾಯ್ಸ್ 2 ಅಂತಂದ್ರೆ ಕಾಲೇಜ್ ಹೋಲ್ಡ್ ಆಗಿರುತ್ತೆ. ಈ ಹೋಲ್ಡ್ ಆಗಿರೋ ಕಾಲೇಜು ಹಿಂಗೆ ಇರುತ್ತೆ ನಿಮ್ ಕೈಯಲ್ಲಿ. ಅದ್ರ ಮೇಲ್ಗಡೆ ಇರೋ ಕಾಲೇಜಸ್ ಯಾವ್ದಾದ್ರು ನಿಮ್ಗೆ ನಿಮ್ಮ ಕಟ್ ಆಫ್ ಗೆ ಸೆಕೆಂಡ್ ರೌಂಡ್ ಅಲ್ಲಿ ಅಲಾಟ್ಮೆಂಟ್ ಆಗುತ್ತೆ, ಆದ್ರೆ ಇದು ಹೊಟ್ಟೋಗ್ಬಿಡುತ್ತೆ. ಅವಾಗ ಇದು ಅಲಾಟ್ ಆಗಿರೋ ಕಾಲೇಜ್ಗೆ ಹೋಗ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್, ತುಂಬಾ ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲೇ. ನೀವ್ ಏನಾದ್ರೂ ನಂಗೆ ಅದು ಆ ಟೈಮ್ ಅಲ್ಲಿ ರಿಸಲ್ಟ್ ಬಂದಾಗ ನನ್ಗೆ ಹೆಂಗು ಆಲ್ರೆಡಿ ಹೋಲ್ಡ್ ಆಗಿದೆ, ಇಲ್ಲಿ ಬಂದಿರೋ ಕಾಲೇಜಿಂದ ಇದು ಆದ್ರೆ ಇದಕ್ಕೆ ಹೋಗ್ತೀನಿ, ಇಲ್ಲಿ ಇದಕ್ಕೆ ಬಂದ್ಬಿಡ್ತೀನಿ ಅಂದ್ರೆ ಇಲ್ಲಿ ಇರಲ್ಲ, ಇಲ್ಲಿ ಏನು ಇರಲ್ಲ, ಇಲ್ಲಿ ಹೊಟ್ಟೋಗ್ಬಿಟ್ಟಿರುತ್ತೆ, ಅದು ಬೇರೆಯವ್ರಿಗೆ ಹೊಟ್ಟೋಗ್ಬಿಟ್ಟಿರುತ್ತೆ. ಅದೇ ಮೇನ್ ಥಿಂಗ್, ಇದೇ ಚಾಯ್ಸ್ 2 ಮೇನ್ ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಯಾಕಂದ್ರೆ ಈ ಸೀಟು ಇನ್ನೊಬ್ಬನ್ಗೆ ಹೋಗಿರುತ್ತೆ, ಆ ಸೀಟ್ ಕಿತ್ಕೊಳಕ್ ಆಗಲ್ಲ ನೀವು. ಇನ್ ಕೇಸ್ ಹೋಲ್ಡ್ ಮಾಡಿರ್ತೀರಾ, ಮೇಲ್ಗಡೆ ಇರೋ ಕಾಲೇಜಸ್ ಅಲ್ಲಿ ಯಾವ್ದೋ ಅಲಾಟ್ಮೆಂಟ್ ಆಗಲ್ಲ, ಅವಾಗ ಈ ಸೀಟ್ ಇದ್ದೇ ಇರುತ್ತೆ ನಿಮ್ಗೆ. ಅರ್ಥ ಆಯ್ತಾ? ಸೊ ಸೀಟ್ ಇದ್ದೇ ಇರುತ್ತೆ, ಅವಾಗ ನೀವು ಹೋಗ್ಬೇಕಾಗತ್ತೆ. ಸೊ ದಿಸ್ ದ ಮೇನ್ ಥಿಂಗ್. ಆಮೇಲೆ ಈ ಸಲ 2 ರೌಂಡ್ ಇರೋದು, 3ನೇ ರೌಂಡ್ ಹೋಗ್ಬೇಕು ಅಂತಂದ್ರೆ ಸೆಕೆಂಡ್ ರೌಂಡ್ಗೆ ನೀವು ಸೀಟ್ ನ ಆಪ್ಷನ್ ಚಾಯ್ಸ್ ಮಾಡ್ಲೇಬೇಕು. ಸೆಕೆಂಡ್ ರೌಂಡ್ ಹೋಗೋರಿಗೆ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ವೆಯ್ಟ್ ಮಾಡಿ, ಅದಕ್ಕೆ ಹೇಳ್ತೀನಿ. ನೋಡಿ, ಚಾಯ್ಸ್ 1 ಅಂಡ್ ಚಾಯ್ಸ್ 2 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಚಲನ್ ಡೌನ್ಲೋಡ್ ಮಾಡುವುದು. ಡೌನ್ಲೋಡಿಂಗ್ ಆಫ್ ಚಲನ್ 1 ಅಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಯಾವಾಗ ಅಂತಂದ್ರೆ 12 noon 28 ಇಂದ 28 12 noon ಮಧ್ಯಾಹ್ನ ಇಂದ 11 ಮಧ್ಯಾಹ್ನ ಅಂದ್ರೆ 28 29 30 ಮತ್ತೆ 31 1. ಓಕೆ, 31 1 ಸೇಮ್ ಆಪ್ಷನ್ಸ್. ಇವಾಗ ಇಲ್ಲಿ ಚಾಯ್ಸ್ ಕೊಡ್ತೀರಾ, ಚಾಯ್ಸ್ ಕೊಟ್ಟಾದ್ಮೇಲೆ 31 ಇದೆ, ಒಂದ್ ದಿವಸ ಎಕ್ಸ್ಟೆನ್ಷನ್ ಕೊಟ್ಟಿದೆ, 31 5 days ಕೊಟ್ಟಿದೆ ನಿಮ್ಗೆ ಚಲನ್ ಡೌನ್ಲೋಡ್ ಮಾಡಿ ಚಾಯ್ಸ್ ಪೇಮೆಂಟ್ ಮಾಡೋದಕ್ಕೆ, ಅಂದ್ರೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ. ನೋಡಿ, ಶುಲ್ಕ ಪಾವತಿ ಮಾಡುವುದು. ಚಾಯ್ಸ್ 1 ಅಂಡ್ ಚಾಯ್ಸ್ 2 ಆಯ್ಕೆ ಮಾಡಿಕೊಂಡು ಚಲನ್ ಡೌನ್ಲೋಡ್ ಮಾಡಿಕೊಂಡು. ಆಮೇಲೆ ಇನ್ನೊಂದಿದೆ ಚಾಯ್ಸ್ 2 ಅಂದ್ರೆ, ಚಾಯ್ಸ್ 2 ಅಂತಂದ್ರೆ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಫೀಸ್ ಪೇಮೆಂಟ್ ಮಾಡಬೇಕು. ಕೆಲವರು ತುಂಬಾ ಜನ ತಪ್ಪು ಮಾಡ್ತೀರಾ, ಅದ್ರ ಬಗ್ಗೆ ಚಾಯ್ಸ್ 1 ಚಾಯ್ಸ್ 2 ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ, ಸದ್ಯಕ್ಕೆ ನೋಟಿಫಿಕೇಶನ್ ಹೇಳ್ತೀನಿ, ಎಲ್ಲ ಇಲ್ಲೇ ಬೇಡ. ಸೊ ಚಾಯ್ಸ್ 1 ಚಾಯ್ಸ್ 2 ಯಾರು ಆಪ್ಷನ್ ಚೂಸ್ ಮಾಡ್ತೀರೋ ಅವ್ರು ಫೀಸ್ ಪೇಮೆಂಟ್ ಮಾಡಬೇಕು. ಆಯ್ಕೆ ಮಾಡಿಕೊಂಡು ಚಲನ್ ಡೌನ್ಲೋಡ್ ಮಾಡಿ ಅಭ್ಯರ್ಥಿಗಳ ಮಾತ್ರ ಫೀಸ್ ಪೇಮೆಂಟ್. ಫೀಸ್ ಚಾಯ್ಸ್ 1 and 2 ಕ್ಯಾಂಡಿಡೇಟ್ಸ್ ಎಲ್ಲಿವರೆಗೂ ಟೈಮ್ ಕೊಡ್ತಾರೆ ಅಂದ್ರೆ 3 o'clock ಅಂದ್ರೆ 3rd August ವರೆಗೂ ಟೈಮ್ ಕೊಡ್ತಾರೆ, ಬ್ಯಾಂಕಿಂಗ್ ಅವರ್ಸ್. ಓಕೆ, ಫೀಸ್ ಇವಾಗಲೇ ಅರೇಂಜ್ಮೆಂಟ್ ಮಾಡ್ಕೊಂಡ್ಬಿಡಿ. ಕೆಗೂ ಫೀಸ್ ಕಟ್ಟಬೇಕು, ಕಾಲೇಜ್ಗೂ ಫೀಸ್ ಕಟ್ಟಬೇಕು, ಎಷ್ಟು ಕಟ್ಟಬೇಕು, ಏನ್ ಕಟ್ಟಬೇಕು ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ, ನೋಡಿ ಅದನ್ನ. ನೆಕ್ಸ್ಟ್ ಚಾಯ್ಸ್ 1 ಆಯ್ಕೆ ಮಾಡಿ ಶುಲ್ಕ ಪಾವತಿ ಮಾಡದ ಅಭ್ಯರ್ಥಿಗಳು ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು. ಮಾಡಿದ ಅಭ್ಯರ್ಥಿಗಳು ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು ಹಾಗೂ ಪ್ರವೇಶ ಪಡೆಯಲು ಕಾಲೇಜಿಗೆ ವರದಿ ಮಾಡುವುದು. ಫಸ್ಟ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಾ ಇತ್ತು. ಓಕೆ, ಅಂದ್ರೆ ಇವಾಗ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ಕೆಗೆ ಹೋಗಿ ಫೀಸ್ ಕಟ್ತೀರಾ, ಬ್ಯಾಂಕ್ ಅಲ್ಲಿ ಫೀಸ್ ಕಟ್ಟಬೇಕು, ಕಟ್ಟಾದ್ಮೇಲೆ ಬಂದು ಮತ್ತೆ ಲಾಗಿನ್ ಮಾಡಿ ನೋಡಿದಾಗ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗ್ತಾ ಇತ್ತು. ಇವಾಗ ಅದಲ್ಲ, ಅದೇನ್ ಮಾಡಿದ್ರೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಬೇಕು. ಅಡ್ಮಿಷನ್ ಆರ್ಡರ್ ಡೈರೆಕ್ಟ್ ಆಗಿ ಕಾಲೇಜಲ್ಲೇ ಕೊಡ್ತಾರೆ, ಅದನ್ನೇ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದು. ಚಾಯ್ಸ್ 4 ಬರಲ್ಲ, ಚಾಯ್ಸ್ 1 ಅವರಿಗೆ ಬರೋದು. ಇವಾಗ 2 ಚಾಯ್ಸ್ ಹೇಳಿದೆ, ಇನ್ ಮಿಕ್ಕಿದ್ 2 ಚಾಯ್ಸ್ ಅಂದ್ರೆ ಚಾಯ್ಸ್ 3 ಮತ್ತೆ ಚಾಯ್ಸ್ 4. ಚಾಯ್ಸ್ 3 ಏನು ಅಂತಂದ್ರೆ ನನಗೆ ಅಲಾಟ್ಮೆಂಟ್ ಆಗೋ ಸೀಟ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ರೌಂಡ್ ಹೋಗೋದು. ಅವಾಗ ಏನಾಗುತ್ತೆ, ಆ ಎಂಟ್ರಿ ಮಾಡಿರೋ ಆಪ್ಷನ್ಸ್ ಅಲ್ಲಿ 10 ಎಂಟ್ರಿ ಮಾಡಿದ್ರೆ 8ನೇ ಆಪ್ಷನ್ಗೆ ಅಲಾಟ್ಮೆಂಟ್ ಆಗಿದ್ರೆ 8ನೇ ಆಪ್ಷನ್ ಹೋಗ್ಬಿಡುತ್ತೆ, ರಿಮೈನಿಂಗ್ 9 ಉಳ್ಕೊಳ್ಳುತ್ತೆ. ಚಾಯ್ಸ್ 4 ಏನು ಅಂತಂದ್ರೆ ನಿಮ್ KS ಅವಸರ ಬೇಡ, ನಾನು ಎಕ್ಸಿಟ್ ಆಗ್ಬಿಡ್ತೀನಿ, ನಾನು ಮ್ಯಾನೇಜ್ಮೆಂಟ್ ಹೋಗ್ತೀನಿ ಅಂತ ಹೋಗೋದು. ಓಕೆ, ಅದು ಚಾಯ್ಸ್ 4. ಚಾಯ್ಸ್ 1 2 3 4 ಐ ಥಿಂಕ್ ಕನ್ಫರ್ಮೇಶನ್ ಸಿಕ್ತು ಅನ್ಕೊಂತೀನಿ. ಇವಾಗ ಚಾಯ್ಸ್ 1 ಯಾರ ಪೇಮೆಂಟ್ ಮಾಡ್ತೀರಾ, ಈ ಸಲ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಬೇಕು, ಅಡ್ಮಿಷನ್ ಆರ್ಡರ್ ಅಲ್ಲ. ಎಲ್ಲಿವರೆಗೂ ಅಂದ್ರೆ 4th August ವರೆಗೂ ಟೈಮ್ ಕೊಟ್ಟಿದ್ದಾರೆ. ಆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ ತಗೊಂಡು ಹೋಗ್ಬೇಕು. ನೋಡಿ, ಅಲ್ಲೇ ಹೇಳಿರೋದು, ಇಲ್ಲಿ ಅದನ್ನೇ ಲಾಸ್ಟ್ ಅಲ್ಲಿ ಹೇಳಿರೋದು. ಗಮನಿಸಿ, ಕಾಲೇಜಿನವರು ಅಧಿಕೃತ ಲಾಗಿನ್ ಕಾಲೇಜ್ ಪೋರ್ಟಲ್ ಅಭ್ಯರ್ಥಿ ವಿವರಗಳನ್ನು ಪಡೆದು
ಫೋಟೋ ಆನ್ಲೈನ್ ಫೇಸ್ ವೆರಿಫಿಕೇಶನ್. ಇದೇನು ಅಂದ್ರೆ ಸೀಟ್ ಬ್ಲಾಕಿಂಗ್ ಮಾಡ್ತಾರೆ ಅನ್ಬಿಟ್ಟು. ಓಕೆ, ನೀವು ಹೋಗ್ಬೇಕಲ್ಲಿ ಯಾವ್ದೋ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿರ್ತಿಲ್ಲ, ತಗೊಂಡೋಗಿ ಕೊಡಬೇಕು, ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಕೊಡಬೇಕು. ನಾನು ಇದನ್ನೇ ಹೇಳಿದ್ದು ಡಾಕ್ಯುಮೆಂಟ್ ಅಟೆಸ್ಟೇಷನ್ಗೆ. ನೋಡಿ ಈ ಸಲ ಕೆ ಇ ಅವ್ರು ಏನ್ ಕೇಳ್ತಾ ಇಲ್ಲ ಅಟೆಸ್ಟೇಷನ್, ಕಾಲೇಜಲ್ಲಿ ಡಾಕ್ಯುಮೆಂಟ್ಸ್ ಕೇಳ್ತಾ ಇದಾರೆ. ಕಾಲೇಜಲ್ಲಿ ಕೇಳಬೇಕಾದ್ರೆ ಡಾಕ್ಯುಮೆಂಟ್ಸ್ ಬಂದು ನಿಮ್ಗೆಲ್ಲ ಎಕ್ಸೆಪ್ಟ್ ಎಲ್ಲ ತಗೊಂಡೋಗಿ, ಡಿ ಸಿಟ್ ಅಪ್ಲಿಕೇಶನ್, ಅಡ್ಮಿಷನ್ ಟಿಕೆಟ್, ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಮೇಲೆ BO ಸೈನ್ ಆಗಿರ್ಬೇಕು, ಆಮೇಲೆ ರೂರಲ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಪ್ಷನ್ಸ್ ಇದ್ರೆ, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಡಿಪ್ಲೊಮಾ ಕಾಲೇಜಿಂದ ಮಾರ್ಕ್ಸ್ ಕಾರ್ಡ್ಸ್, PDC ಮತ್ತೆ ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ. ಎಲ್ಲ ತಗೊಂಡೋಗಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಕೆಲವೊಂದು ಕಾಲೇಜಲ್ಲಿ ಅಟೆಸ್ಟ್ ಮಾಡಿಸ್ಕೊಂಬ ಅಂತ ಹೇಳ್ತಾರೆ, ಕೆಲವೊಂದು ಕಾಲೇಜಲ್ಲಿ ಹಂಗೆ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಸೆಲ್ಫ್ ಅಟೆಸ್ಟೇಷನ್ ಮಾಡು ಅಂತ ಹೇಳ್ತಾರೆ. ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಬೆಟರ್ ತಗೊಂಡು ಹೋಗ್ಬಿಡಿ, ಅಟೆಸ್ಟೇಷನ್ ಮಾಡಿ ತಗೊಂಡು ಹೋಗ್ಬಿಡಿ, ಅಷ್ಟೇ ಹೇಳೋದು ನಾನು. ಓಕೆ, ಅರ್ಥ ಈಸಿ ಆಗುತ್ತೆ ನಿಮ್ಗೆ. ಅಲ್ಲಿ ಕಾಲೇಜ್ ಬೇಕಾಗಿರೋದು, ಕೆ ಬೇಕಾಗಿಲ್ಲ, ಅದನ್ನ ಹೇಳಿರೋದು. 2 ಸೆಟ್ ಮಾಡಿಸ್ಕೊಳ್ಳಿ, ಒಂದು ಕಾಲೇಜಿಗೆ ಕೊಡಿ, ಒಂದು ನೀವು ಇಟ್ಕೊಳ್ಳಿ, ಅಷ್ಟೇ ಹೇಳ್ತಾ ಇರೋದು ನಾನು. ಸೊ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗ್ಬೇಕಾಗತ್ತೆ, ಕಾಲೇಜಲ್ಲಿ ಕೊಡ್ಬೇಕಾಗತ್ತೆ. ನೀವು ಹೋಗಿ ಕಾಲೇಜಲ್ಲಿ ಕೊಡ್ಬೇಕಾಗತ್ತೆ. ನೋಡಿ, ಅದು ಎಲ್ಲ ಪರಿಶೀಲಿಸಿ ನಂತರ ಅಭ್ಯರ್ಥಿಯ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ OTP ಕಳಿಸಲಾಗುತ್ತದೆ. ನೀವು ಅಪ್ಲಿಕೇಶನ್ ಕೊಡ್ಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರಾ ಅದಕ್ಕೊಂದು OTP ಬರುತ್ತೆ. ಆ OTP ಎಂಟ್ರಿ ಮಾಡಿದ್ರೆ, OTP ವೆರಿಫಿಕೇಶನ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರ್ ಅನ್ನು ಕಾಲೇಜಿನವರು ಅವರ ಪೋರ್ಟಲ್ ನಲ್ಲಿಯೇ ಡೌನ್ಲೋಡ್ ಮಾಡುತ್ತಾರೆ. ಅರ್ಥ ಆಯ್ತಾ ಇವಾಗ? ನೀವು ಸೀಟ್ ಅಲಾಟ್ಮೆಂಟ್, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ತಗೊಂಡೋಗಿ ಕಾಲೇಜಲ್ಲಿ ಕೊಟ್ರೆ, ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ರೆ, ಅವೆಲ್ಲ ಓಕೆ ಮಾಡಿ ಚೆಕ್ ಮಾಡಿದ್ರೆ, ಫೀಸ್ ಕಟ್ಟಿದ್ರೆ, ಕಾಲೇಜ್ ಫೀಸ್ ಕಟ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ನಿಮ್ಮ ಅವ್ರ ಕಡೆಯಿಂದ ಏನ್ ಮಾಡ್ತಾರೆ, ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ KA BT ಲಿಂಕ್ಸ್ ಲಾಗಿನ್, KA ಲಾಗಿನ್ ಕೊಟ್ಟಿರ್ತಾರೆ. ಅದ್ರಲ್ಲಿ ಅವರೆಲ್ಲ ಇನ್ಫಾರ್ಮೇಶನ್ ಎಂಟ್ರಿ ಮಾಡಿ OTP ಸಬ್ಮಿಷನ್ ಕೇಳ್ತಾರೆ. ಯಾಕಂದ್ರೆ ಸ್ಟೂಡೆಂಟ್ ಕಡೆಯಿಂದ ಬೇಕು, ಮತ್ತೆ ಫೇಸ್ ರೆಕಗ್ನೈಸೇಷನ್ ಆಗ್ಬೇಕು. ಒಂದು ಕ್ಯಾಮ್ರಾ ಇರುತ್ತೆ, ಫೇಸ್ ರೆಕಗ್ನೈಸೇಷನ್ ಆಗ್ಬೇಕು. ನೀವು ಕುತ್ಕೊಬೇಕಲ್ಲಿ, ಕುತ್ಕೊಂಡ್ಮೇಲೆ ಫೇಸ್ ರೆಕಗ್ನೈಸ್ ಆದ್ಮೇಲೆ OTP ಕೇಳ್ತಾರೆ. OTP ಕೊಟ್ಟ ಮೇಲೆ ಅವ್ರು ಏನ್ ಮಾಡ್ತಾರೆ, ಅಡ್ಮಿಷನ್ ಆರ್ಡರ್ ಅಲ್ಲಿ ಡೌನ್ಲೋಡ್ ಆಗುತ್ತೆ, ಕಾಲೇಜಲ್ಲಿ ಇಲ್ಲಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಹೋಗ್ಲಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಇವೆಲ್ಲ ಹೇಳೋದು ಇದನ್ನೇ, ನಂಗೆ ಗೊತ್ತಾಗಿಲ್ಲ ಸರ್, ನನಗೆ ಮರ್ತೋಯ್ತು ಸರ್. ಇವಾಗ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ, ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ನಮ್ಮ ಮೊಬೈಲ್ನೇ ಕಳೆದೋಗಿರುತ್ತೆ, ಸಿಮ್ಮೆ ಕಳೆದೋಗಿರುತ್ತೆ. ಏನ್ ಮಾಡ್ತೀರಾ, ಬಾಯ್ ಬಡ್ಕೊಳ್ಳಿ, ಏನು ಇಲ್ಲ, ಕೆ ಹೋಗಿ ರಿಕ್ವೆಸ್ಟ್ ಕೊಡಿ, ಅಷ್ಟೇನಿಲ್ಲ, ರೆಡಿ ಮಾಡ್ಕೊಂಬಿಡಿ. ಇವೆಲ್ಲ ಇನ್ನ ಟೈಮ್ ಇದೆ, 4th ಆಗಸ್ಟ್ವರೆಗೂ ಟೈಮ್ ಇದೆ. ನೋಡಿ, ಇದನ್ನೇ ಹೇಳ್ತಾ ಇರೋದು, ಅಭ್ಯರ್ಥಿಗಳು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಇರುವುದಿಲ್ಲ. ಸ್ಟೂಡೆಂಟ್ಸ್ ಪಡ್ಕೊಳಕ್ ಆಗಲ್ಲ, ಕಾಲೇಜಲ್ಲೇ ಮಾಡ್ತಾರೆ. ನೀವು ಸೀಟ್ ಕನ್ಫರ್ಮೇಶನ್ ಮಾಡ್ಕೊಂಡು, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ತಗೊಂಡು ಕಾಲೇಜಲ್ಲಿ ಹೋಗ್ಬೇಕಾಗತ್ತೆ, ಅವ್ರು ಅಲ್ಲೇ ಮಾಡ್ತಾರೆ. ನೋಡಿ, ಇಲ್ಲಿ ಹೇಳ್ತಾ ಇರೋದು, ಈ ಮೇಲಿನ ವೇಳಾಪಟ್ಟಿ ಬಗ್ಗೆ ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿಯನ್ನು ಕಳಿಸಲಾಗುವುದಿಲ್ಲ. ಅಂದ್ರೆ ವಾಟ್ಸ್ಆಪ್ಗೆ ಏನ್ ಕಳಿಸ್ತಾ ಇದ್ರು ಕಳಿಸಲ್ಲ. ನೋ ಇಂಡಿವಿಜುವಲ್ ಇಂಟಿಮೇಷನ್ ವಿಲ್ ಬಿ ಸೆಂಟ್ ಟು ಕ್ಯಾಂಡಿಡೇಟ್ಸ್ ಇನ್ ದಿಸ್ ರಿಗಾರ್ಡ್. ಸೀಟು ಹಂಚಿಕೆಯ ನಂತರ ಶುಲ್ಕ ಮರುಪಾವತಿ ಮತ್ತು ಮಟ್ಟುಗೊಲಿನ ಬಗ್ಗೆ ದಯಮಾಡಿ ಓದಲು ಕೋರಿದೆ. ಅಂದ್ರೆ ಇನ್ನೊಂದು ಬಿಟ್ಟಿದ್ದಾರೆ ಇಲ್ಲಿ, ಏನು ಅಲಾಟ್ಮೆಂಟ್ ಬ್ರೌಷರ್ ಫಾರ್ ದ ಕ್ಯಾಂಡಿಡೇಟ್ಸ್ ಬಿಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಐ ಥಿಂಕ್ ಶೆಡ್ಯೂಲ್ ಎಲ್ಲ ಕಂಪ್ಲೀಟ್ ಅಪ್ಡೇಟ್ ಆಗಿದೆ, ಅರ್ಥ ಆಗಿದೆ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದ್ರೆ ಡೀಟೇಲ್ ಆಗಿ ನೋಡಿ. ಸೊ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ಬೇಕು, ವೆಯ್ಟ್ ಮಾಡಿ. ನನಗೂ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇರೋ ಶೆಡ್ಯೂಲ್ ಹೇಳಿದೀನಿ ಯಾವ ತರ ವರ್ಕ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಅಪ್ಡೇಟ್ಸ್ಗೆ ಜಸ್ಟ್ ಬಿ ಇನ್ ದ ಗ್ರೂಪ್. ಲಿಂಕ್ಸ್ ಕೆಳಗಡೆ ಗ್ರೂಪ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಚೆಕ್ ಮಾಡಿ. ಆಮೇಲೆ ವಿಡಿಯೋಸ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ND ಅಕಾಡೆಮಿಗೆ ಜೂನಿಯರ್ಸ್ ರೆಫರ್ ಮಾಡಿ. ಇದೇ ತರ ಗೈಡೆನ್ಸ್, ಕೋಚಿಂಗು, ಒಂದು ಒಳ್ಳೆ ರಿಸಲ್ಟ್ಸ್ ಅಪ್ಡೇಟ್ ಮಾಡ್ತೀನಿ. ಇನ್ನ ಅಪ್ಡೇಟ್ ತಗೊಂತಾ ಇದ್ದೀನಿ. ವಿತಿನ್ 100 days ಒಂದು 17 ರಿಂದ 18 ಜನ ಬಂದಿದ್ದಾರೆ, ಅಪ್ಡೇಟ್ ಮಾಡ್ತೀನಿ. ಓಕೆ, ದೇ ಗಾಟ್ ದ ಗುಡ್ ರಿಸಲ್ಟ್ಸ್. ಇವನು ಸ್ಟೇಟ್ ಟಾಪರ್ ಅಷ್ಟೇ ಹೇಳ್ತಾರೆ. ಇದು ಬಿಟ್ಟರೆ ನೆಕ್ಸ್ಟ್ 12th ರ್ಯಾಂಕ್ ಇದೆ ಅದರಲ್ಲಿ, ಬೇರೆ ಯಾವ್ದು ರ್ಯಾಂಕ್ಸ್ ಇಲ್ಲ. ಓಕೆ, ಸೊ ಅಪ್ಡೇಟ್ ಮಾಡ್ತೀನಿ. ಸೊ ವೇಟ್ ಫಾರ್ ದ ರಿಸಲ್ಟ್ಸ್. ಓಕೆ, ಅಷ್ಟೇ ಹೇಳೋದು ಇಲ್ಲಿ. ಸೊ ವಿಡಿಯೋಸ್ ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆಪ್ಷನ್ ಎಂಟ್ರಿ PDF ಬೇಕು ಅಂದ್ರೆ ಪಿಂಗ್ ಮಾಡೋದು ಮರಿಬೇಡಿ. ಆಮೇಲೆ ND ಅಕಾಡೆಮಿನ ರೆಫರ್ ಮಾಡೋದು ಮರಿಬೇಡಿ. ಈ ತರ ರಿಸಲ್ಟ್ಸ್ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.